ಯಾವುದೇ ರೀತಿಯ ಸ್ಪಂದನೆ ನೀಡದ ನಮ್ಮ ಸರ್ಕಾರ, ಸ್ಪಂದನೆ ನೀಡದ ಅಧಿಕಾರಶಾಹಿ ಜನ ನಾವೇನು ಮಾಡಿದ್ರಿ ಅವ್ರು ಹೇಳ್ತಾರೆ ನಾವು ತೊಗೋತೀವಿ, ಇವ್ರು ಹೇಳ್ತಾರೆ ನಾವು ತೊಗೋತೀವಿ, ಮ್ಯಾಲಿಂದ ಆರ್ಡರ್ ಐತಿ ತೊಗೋತೀವಿ. ಈ ರೀತಿಯಾಗಿ ಆದಷ್ಟು ಇನ್ನೊಬ್ಬರು ಹೇರುವಂಥದ್ದು ಎಸ್ಕೇಪಿಸಮ್ ಅಂತೀವಿ ನಾವು, ಅದಕ್ಕೆ ತಪ್ಪಿಸಿಕೊಳ್ಳುವಂಥ ಕೆಲಸ ಮಾಡ್ತಾರೆ. ಹೀಗಾಗಿ ಇವತ್ತು ಈ ದೇಶದ ಭ್ರಷ್ಟಾಚಾರ ಹೆಚ್ಚಾಗೋ ಕಾರಣ ನಮ್ಮ ರಾಜ್ಯದ KPSC ಆಗಿರ್ಬೋದು, ಇನ್ನುಳಿದ ರಾಜ್ಯಗಳಲ್ಲಿ ಇರುತ್ತಿರುವಂಥ PSC ಆಗಿರ್ಬೋದು, ಎಲ್ಲರೂ ಇವು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದು ಎಲ್ಲ ರಾಜ್ಯಗಳಲ್ಲಿ ಇದಾವೆ. ಇವು ಹೆಚ್ಚು ಕಡಿಮೆ ಭ್ರಷ್ಟಾಚಾರದ ಗುರುಗಳಾಗ್ಯಾವ. UPSC ನಮ್ಮಿಂದ ದೂರದ, ಅದಕ್ಕೆ ಏನು ನಡೀತದೆ ನಮಗೆ ಗೊತ್ತಿಲ್ಲ. ಬಟ್ ಆದರೂ ಇನ್ನೂ ಪ್ರಾಮಾಣಿಕದ ಅಂತ ನಾವು ಅದ್ರ ಮೇಲೆ ಒಂದಿಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತೀವಿ. ಆದರೆ KPSC ಬದಲಾಗಿ ಆಗ್ತಾಯಿದೆ. ಅದನ್ನು ಬದಲಾಗಬೇಕಾಗಿದ್ದು ಯಾರಿಂದ ಅಂದರೆ ಸರ್ಕಾರದಿಂದನೇ. ಪ್ರಾಮಾಣಿಕ ಸರ್ಕಾರ ಬರಬೇಕು. ಮತ್ತಿನ ಪ್ರಾಮಾಣಿಕ ಸರ್ಕಾರ ಇಲ್ಲ, ದುಡ್ಡು ಹಂಚಿ ಆಯ್ಕೆ ಆಗಿರ್ತದೆ ಇವತ್ತು ಸರ್ಕಾರಗಳು. ಇವತ್ತು ಜನ ನೋಡಿದ್ದೀರಿ ನೀವು ಚುನಾವಣೆಗಳಲ್ಲೇ ಸಾರಾಯಿ ಹಂಚೋದು, ದುಡ್ಡು ಹಂಚೋದು, ಮತ್ತೇನು ಮಾಡೋದು ಆಡಿ ಬಂದಿರ್ತಾರೆ ಅವರ. ಹೀಗಾಗಿ ನಮ್ಮ ಪರ್ಸನಲೈಸ್ ವ್ಯವಹಾರ ಮಾಡೋರಪ್ಪ. ಯಾಕೆ ನಾಳೆ ಎಲೆಕ್ಷನ್ದಾಗ ಗೆಲ್ಲಬೇಕಾದ್ರೆ ಮತ್ತೆ ಪರ್ಸನಲ್ ಹಂಚಬೇಕು ಅವ್ರಿಗೆ. ಹೀಗಾಗಿ ಎಲ್ಲ ಕಡೆಯಿಂದ ಪರ್ಸನಲೈಸ್ ವ್ಯವಹಾರ ಮಾಡೋದ್ರಿಂದಾಗಿ ಅವ್ರು ಭ್ರಷ್ಟ, ಅವ್ರನ್ನ ಹೋಗಿ ತಂದುಕೊಡುವಂಥ ಅಧಿಕಾರಿಗಳು ಭ್ರಷ್ಟ. ನಾಳೆ ನಾವು ಯಾರಿಗೆ ಭ್ರಷ್ಟ ಕರೆಯೋದು, ಹೆಂಗೆ ತೆಗೆಸೋದು ಅನ್ನುವಂಥ ದೊಡ್ಡ ಸಮಸ್ಯೆ. ಇದಕ್ಕೆಲ್ಲ ಉತ್ತರ ನ್ಯಾಯಾಂಗ ದಿವಸ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ನ್ಯಾಯಾಂಗ ಸಾಕ್ಷಿಗಳಾದ ಮೇಲೆ ಹೇಳುವಂಥದ್ದು, ಸಾಕ್ಷಿಗಳನ್ನು ತಪ್ಪಿಸಿಬಿಡ್ತಾರೆ. ಸಾಕ್ಷಿಗಳೆಲ್ಲ ಓಡಿ ಹೋಗಿಬಿಡ್ತಾವೆ, ಹೊಳ್ಳಿ ಬರೋದಿಲ್ಲ. ಎಲ್ಲ ಕುಲಾನ ಮಾಡಿಸ್ತಾರೆ. ಈಗ ನೋಡಿರಿ ವಿಲಯ ಕುಲಕರ್ಣಿ ಅಂತವ್ರು ರಾಜಕೀಯವಾಗಿ ಏನು ಮಾಡಿದ್ರಿ ಇಂಥವ್ರು ತಗೊಂಡಿದ್ದಾವೆ, ಸಾಕಷ್ಟು ಅದಾವೆ. ಇವರೊಬ್ಬರೇ ಅಲ್ಲ, ಇಂಥವ್ರು ಭಾಳ ಜನ ಇದ್ದಾರೆ. ಅವ್ರು ಸಿಕ್ಕೊಂಡ ಹೊರಗೆ ಬಂದ, ಸಿಕ್ಕೊಳ್ಳಾರ ತಪ್ಪಿಸ್ಕೊಡೋರು ಎಷ್ಟು ಜನ ಇಲ್ಲ ಈ ರಾಜಕೀಯದಲ್ಲಿ ಕೊಲೆಗಡಗಳಿದ್ದಾರೆ, ಅತ್ಯಾಚಾರಿಗಳಿದ್ದಾರೆ, ಅದೇ ಕಾಲಕ್ಕೆ ಭೂಗಳ್ಳರಿದ್ದಾರೆ, ಸಾರಾಯಿಗಳ್ಳರಿದ್ದಾರೆ,